ನಮಸ್ತೆ. ಇಂದು ನಾವು 10ನೇ ತರಗತಿಯ ಸಮಾಜ ವಿಜ್ಞಾನ ವಿಷಯದಲ್ಲಿ ಇರುವಂತಹ ಭಾರತದ ಪ್ರಥಮ ಸ್ವತಂತ್ರ ಸಂಗ್ರಾಮ 1857ರ ವಿಷಯವನ್ನು ತಿಳಿದುಕೊಳ್ಳೋಣ. ಇತಿಹಾಸ ಅಧ್ಯಾಯ 17 ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ 1857. ಈ ಅಧ್ಯಾಯದಲ್ಲಿ ಕೆಳಗಿನ ಅಂಶಗಳನ್ನು ತಿಳಿಯುತ್ತೇವೆ. ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಕಾರಣಗಳು, ಸಂಗ್ರಾಮಕ್ಕೆ ತತ್ಕ್ಷಣದ ಕಾರಣ, ಸಂಗ್ರಾಮದ ವಿಸ್ತರಣೆ ಮತ್ತು ಸ್ವರೂಪ, ಸಂಗ್ರಾಮದ ವಿಫಲತೆಗೆ ಮತ್ತು ಕಾರಣಗಳು. ಭಾರತದಲ್ಲಿ ತಮ್ಮ ಅಧಿಕಾರ ವಿಸ್ತರಣೆ ಉದ್ದೇಶದಿಂದ ಇಂಗ್ಲಿಷರು ಜಾರಿಗೆ ತಂದ ಸಹಾಯಕ ಸೈನ್ಯ ಪದ್ಧತಿ. ಈ ಸಹಾಯಕ ಸೈನ್ಯ ಪದ್ಧತಿಯನ್ನು ಲಾರ್ಡ್ ವೆಲ್ಲೆಸ್ಲಿಯು ಜಾರಿಗೆ ತಂದಿರ್ತಾನೆ. ಅದೇ ರೀತಿ ಮತ್ತು ದತ್ತು ಮಕ್ಕಳಿಗೆ ಹಕ್ಕಿಲ್ಲ, ಈ ನೀತಿಯನ್ನು ಲಾರ್ಡ್ ಡಾಲ್ಹೌಸಿ ಎಂಬವನು ತಂದಿರ್ತಾನೆ. ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ನೀತಿಗಳಿಂದ ಸ್ಥಳೀಯ ಆಳರಸರಲ್ಲಿ ತಮ್ಮ ಅಸ್ತಿತ್ವಕ್ಕಾಗಿ ಬಂಡೇಳುವಂತಾಯಿತು. ಇನ್ನೊಂದೆಡೆ ಶಸ್ತ್ರಾಸ್ತ್ರ ನಿಷೇಧ ಕಾಯಿದೆ, ಇನಾಮ್ ಕಮಿಷನ್ ನೇಮಕ ಮುಂತಾದವುಗಳು ಭಾರತೀಯರಲ್ಲಿ ಬ್ರಿಟಿಷರ ಬಗ್ಗೆ ಅಸಮಾಧಾನ ಭಾವನೆಯನ್ನು ಮೂಡಿಸಿದವು. ಇಲ್ಲಿ ಶಸ್ತ್ರಾಸ್ತ್ರ ನಿಷೇಧ ಅಂದ್ರೆ ಯಾರೂ ಸಹ ತಮ್ಮ ಶಸ್ತ್ರಗಳನ್ನು ಅಂದರೆ ಬಂದೂಕುಗಳನ್ನು ಅಥವಾ ತುಪಾಕಿಗಳನ್ನು ಇಟ್ಟುಕೊಳ್ಳಲ್ಲ ಅಂತ ಹೇಳ್ತಾರೆ ಅವರಲ್ಲಿ. ಈ ಅಸಮಾಧಾನವು 1857ರಲ್ಲಿ ಮಹಾ ಪ್ರತಿಭಟನೆಯ ರೂಪದಲ್ಲಿ ಸ್ಫೋಟಿಸಿತು. ಇದನ್ನು ಕೆಲವು ಭಾರತೀಯ ಇತಿಹಾಸಕಾರರು ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಈ ಪುಸ್ತಕವನ್ನು ವಿ.ಡಿ. ಸಾವರ್ಕರ್ ಅವರು ಬರೆದಿದ್ದಾರೆ. ಬಟ್ ಇದು ಇಲ್ಲಿ ಪುಸ್ತಕದ ಬಗ್ಗೆ ಹೇಳ್ತಾ ಇಲ್ಲ, ಇದು ಸಂಗ್ರಾಮದ ಬಗ್ಗೆ ಅಂದರೆ ಹೋರಾಟದ ಬಗ್ಗೆ ಮಾತ್ರ ಇಲ್ಲಿ ಹೇಳ್ತಾ ಇದ್ದೇನೆ ಎಂದು ಕರೆದರೆ, ಇಂಗ್ಲಿಷ್ ಇತಿಹಾಸಕಾರರು ಇದೊಂದು ಸಿಪಾಯಿ ದಂಗೆ ಎಂದು ಮಾತ್ರ ಕರೆದಿದ್ದಾರೆ. ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಕಾರಣಗಳು ಯಾವ್ಯಾವುದು ಅಂದ್ರೆ ರಾಜಕೀಯ ಕಾರಣ, ಆರ್ಥಿಕ ಕಾರಣ, ಆಡಳಿತಾತ್ಮಕ ಕಾರಣಗಳು, ಇನ್ನೂ ಹಲವಾರು ಕಾರಣಗಳಿದ್ದಾವೆ. ಅದರೊಳಗೆ ಮೊದಲನೆಯದ್ದು ರಾಜಕೀಯ ಕಾರಣಗಳನ್ನು ನಾವು ತಿಳ್ಕೊಳ್ಳೋಣ. ಬ್ರಿಟಿಷರು ಜಾರಿಗೆ ತಂದ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ನೀತಿಯ ಅನ್ವಯ ಸತಾರಾ, ಜೈಪುರ, ಝಾನ್ಸಿ, ಉದಯಪುರ ಮೊದಲಾದ ಸಂಸ್ಥಾನಗಳು ಬ್ರಿಟಿಷರ ವಶವಾದವು. ಈ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ನೀತಿಯನ್ನು ಲಾರ್ಡ್ ಡಾಲ್ಹೌಸಿಯು ಜಾರಿಗೆ ತಂದಿರ್ತಾನೆ. ಇದರ ಅನ್ವಯ ಏನು, ಯಾರ ರಾಣಿ ಅಥವಾ ಮಹಾರಾಜರಿಗೆ ಏನು ಮಕ್ಕಳಿರೋದಿಲ್ಲ, ಅವರು ದತ್ತು ಮಕ್ಕಳನ್ನು ತಗೊಂಡು ಅಂದರೆ ಮಕ್ಕಳನ್ನು ದತ್ತಕ್ಕೆ ತಗೊಂಡವರಿಗೆ ತಮ್ಮ ರಾಜ್ಯವನ್ನು ಬಿಟ್ಟು ಕೊಡಂಗಿಲ್ಲ ಅಂತ ರೂಲ್ಸ್ ತೆಗಿತಾನೆ ಇದನ್ನು. ಇದರಿಂದ ಸತಾರಾ ಪ್ರಪ್ರಥಮವಾಗಿ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ನೀತಿಗೆ ಬಲಿಯಾದ ಸಂಸ್ಥಾನ ಯಾವುದಂದ್ರೆ ಅದು ಸತಾರಾ. ಆಮೇಲೆ ಜೈಪುರ, ಝಾನ್ಸಿ, ಉದಯಪುರ ಮೊದಲಾದ ಸಂಸ್ಥಾನಗಳು ಬ್ರಿಟಿಷರ ವಶವಾದವು. ಡಾಲ್ಹೌಸಿಯು ತಂಜಾವೂರು ಮತ್ತು ಕರ್ನಾಟಕ ನವಾಬರಿಗಿದ್ದ ರಾಜ ಪದವಿಗಳನ್ನು ರದ್ದುಪಡಿಸಿದನು. ಇಲ್ಲಿ ರಾಜ ಪದವಿಗಳಂತ ಅಂದ್ರೆ ನೀವು ಕೇಳಿರಬಹುದು, ಚಕ್ರವರ್ತಿ, ಸುಲ್ತಾನ, ರಾಜಾಧಿರಾಜ, ಗಜಬೇಂಟೆಕಾರ, ಇವೆಲ್ಲ ಅವ್ರೇನು ಬೇರುದುಗಳು ಏನಿರ್ತಾವಲ್ಲ ಪದವಿಗಳು, ಅವುಗಳನ್ನ ಏನು ಮಾಡ್ತಾನೆ ಎಲ್ಲರೂ ರದ್ದುಪಡಿಸ್ತಾನೆ. ಮೊಘಲ್ ಚಕ್ರವರ್ತಿ, ಔದ್ನ ನವಾಬ ಮೊದಲಾದ ರಾಜರುಗಳನ್ನು ಇಂಗ್ಲಿಷರು ಅಧಿಕಾರದಿಂದ ಪದಚ್ಯುತಿಗೊಳಿಸಿದರು. ಅಂದರೆ ಹಲವಾರು ಕಾರಣಗಳನ್ನು ನೀಡಿ ಅವ್ರನ್ನ ಏನು ಮಾಡ್ತಾರೆ, ತಮ್ಮ ಅಧಿಕಾರದಿಂದ ಕೆಳಗಿಳಿಸ್ತಾರೆ. ಮೊಘಲ್ ಚಕ್ರವರ್ತಿ, ಔದ್ನ ನವಾಬ ಮೊದಲಾದ ರಾಜರನ್ನು ಇಂಗ್ಲಿಷರು ಅಧಿಕಾರದಿಂದ ಪದಚ್ಯುತಿಗೊಳಿಸಿದರು. ಪರಿಣಾಮವಾಗಿ ಇವರನ್ನು ಅವಲಂಬಿಸಿದ್ದ ಲಕ್ಷಾಂತರ ಸೈನಿಕರು ನಿರುದ್ಯೋಗಿಗಳಾದರು, ಅಂದರೆ ತಮ್ಮ ಕೆಲಸವನ್ನು ಕಳೆದುಕೊಂಡರು. ಇದು ಬ್ರಿಟಿಷರ ವಿರುದ್ಧದ 1857ರ ಪ್ರತಿಭಟನೆಗೆ ಪ್ರೇರಕವಾಯಿತು ಅಂತ ಹೇಳ್ತೇವೆ. ಆರ್ಥಿಕ ಕಾರಣಗಳು. ಇಂಗ್ಲೆಂಡಿನಲ್ಲಾದ ಕೈಗಾರಿಕಾ ಕ್ರಾಂತಿಯ ಪರಿಣಾಮವಾಗಿ ಕರಕುಶಲತೆ ಮತ್ತು ದೇಶೀಯ ಕೈಗಾರಿಕೆಗಳು ಕ್ಷೀಣಿಸಿದವು. ಇಂಗ್ಲೆಂಡಿನಲ್ಲಿ 14ನೇ ಶತಮಾನ ಮತ್ತು 15ನೇ ಶತಮಾನದಿಂದ ಮುಂದೆಲ್ಲಿ ಕೈಗಾರಿಕೆಗಳಲ್ಲಿ ಕ್ರಾಂತಿಗಳಾಗಲಿಕ್ಕೆ ಪ್ರಾರಂಭ ಆಗಿದ್ದು, ಮುಂದಾದ 17-18 ಶತಮಾನದಲ್ಲಿ ಸಂಪೂರ್ಣವಾಗಿ ಕೈಗಾರಿಕೆಯಲ್ಲಿ ಬದಲಾವಣೆ ಆಗ್ತೈತೆ. ಇದರಿಂದ ದೇಶೀಯ ಕೈಗಾರಿಕೆಗಳು ಏನದು ಕ್ಷೀಣಿಸಿದವು. ಇಂಗ್ಲೆಂಡ್ ವ್ಯಾಪಾರಿ ರಾಷ್ಟ್ರವಾಗಿರದೆ ಕೈಗಾರಿಕೆಗಳ ಕಾರ್ಯಾಗಾರವಾಯಿತು. ಭಾರತದಲ್ಲಿದ್ದಂತಹ ಕರಕುಶಲಗಾರರು ನಿರುದ್ಯೋಗಿಗಳಾದರು. ಎಲ್ಲರೂ ಮಷಿನರಿಗಳ ಮುಖಾಂತರ ಏನು ಮಾಡ್ತಾರೋ ತಮ್ಮ ತಮ್ಮ ಸಾಮಗ್ರಿಗಳನ್ನು ಉತ್ಪಾದನೆಯನ್ನು ಮಾಡಲಿಕ್ಕೆ ಹೊರಟರು. ಈ ಗುಡಿ ಕೈಗಾರಿಕೆಗಳಂತ ಏನಿದ್ದವಲ್ಲ, ಬುಟ್ಟಿ ಹೆಣೆಯುವುದಾಗಿರ್ಬೋದು, ಬಟ್ಟೆ ನೇಯುವುದು, ಇಂಥ ಕುಶಲಗಾರರು ಏನು ಮಾಡೋದು ತಮ್ಮ ಉದ್ಯೋಗವನ್ನು ಕಳೆದುಕೊಂಡರು. ವಿಶೇಷವಾಗಿ ಬಟ್ಟೆ ಮತ್ತು ಉಣ್ಣೆ ಕೈಗಾರಿಕೆಗಳು ಅವನತಿ ಹೊಂದಿ ನೇಕಾರಿಕೆ ವೃತ್ತಿಯವರು ಉದ್ಯೋಗ ಕಳೆದುಕೊಂಡರು. ಗೃಹ ಕೈಗಾರಿಕೆಗಳು ಇದೇ ಬಗೆಯ ತೀವ್ರ ಆರ್ಥಿಕ ನಷ್ಟ ಅನುಭವಿಸಿ
ಶಿಥಿಲಗೊಂಡವು. ಅದೇ ಬುಟ್ಟಿ ಹೇನವರು ಅಂತ ಏನಿದೆಯಲ್ಲ, ಅಂತಹ ಕೆಲಸಗಾರರು ಏನು ಮಾಡಿದರು, ತಮ್ಮ ಉದ್ಯೋಗವನ್ನು ಕಳೆದುಕೊಂಡರು. ಭಾರತದ ವಸ್ತುಗಳನ್ನು ಇಂಗ್ಲೆಂಡಿನಲ್ಲಿ ಮಾರಲು ಇಂಗ್ಲಿಷರು ದುಬಾರಿ ಸುಂಕವನ್ನು ಹೇರಿದರು. ಅಂದರೆ ಭಾರತದಲ್ಲಿ ಉತ್ಪಾದನೆಯಾದಂತಹ, ಅಂದರೆ ಭಾರತೀಯರಿಂದ ಉತ್ಪಾದನೆಯಾದಂಥ ವಸ್ತುಗಳು ಇಂಗ್ಲೆಂಡ್ನಲ್ಲಿ ಏನಾದರೂ ಮಾರಕ್ಕೆ ಹೋದ್ರೆ ಸುಂಕ, ಅಂದರೆ ರಫ್ತುವಿನ ಸುಂಕ ಏನು ಮಾಡಿದರು, ಜಾಸ್ತಿ ಮಾಡಿದರು ಇವರು. ಜಮೀನ್ದಾರಿ ಪದ್ಧತಿಯಿಂದಾಗಿ ಸರ್ಕಾರ ಮತ್ತು ರೈತನ ಮಧ್ಯೆ ಇದ್ದ ಮಧ್ಯವರ್ತಿ ಜಮೀನ್ದಾರರು ಕೃಷಿಕರನ್ನು ಶೋಷಿಸುತ್ತಿದ್ದರು. ಇಲ್ಲಿ ಜಮೀನ್ದಾರರ ಕೆಲಸ ಏನಂದ್ರೆ, ಬ್ರಿಟಿಷರು ಹೇರಿದಂತಹ ತೆರಿಗೆಯನ್ನು ವಸೂಲಿ ಮಾಡಿ ಅವರಿಗೆ ಕೊಡೋದಿತ್ತು. ಬಟ್ ಇವರೇ ಮಾಡಿದರು, ಜಮೀನ್ದಾರರು ಬ್ರಿಟಿಷರು 10 ರೂಪಾಯಿ ತೆರಿಗೆಯನ್ನು ಹೇರಿದರೆ ಇವರು ಕೃಷಿಕರಿಂದ 15 ರೂಪಾಯಿ ತೆರಿಗೆಯನ್ನು ವಸೂಲಿ ಮಾಡಿ 5 ರೂಪಾಯಿ ತಾವಿಟ್ಕೊಂಡು 10 ರೂಪಾಯಿಯನ್ನು ಬ್ರಿಟಿಷರಿಗೆ ಕೊಡ್ತಾಯಿದ್ರು. ಇದರಿಂದ ಕೃಷಿಕರು ಏನಾಗ್ತರು, ಶೋಷಣೆಗೆ ಒಳಗಾದರು. ಕಂದಾಯ ವಸೂಲಿ ಮಾಡಲು ತಾಲೂಕುದಾರರಿಗೆ ನೀಡಿದ್ದ ಹಕ್ಕುಗಳನ್ನು ಹಿಂಪಡೆಯಲಾಯಿತು. ಇನಾಮ್ ಆಯೋಗ ನೇಮಿಸಿ ಇನಾಮ್ ಭೂಮಿಯನ್ನು ವಾಪಸ್ ಪಡೆಯಲಾಯಿತು. ಇಲ್ಲಿ ಇನಾಮ್ ಭೂಮಿ ಅಂತ ನೀವು ಅಂದ್ಕೊಂಡ್ರೆ, ಈಗ ನೀವೇನು ಲವಣಿ ಮಾಡ್ತೀನಿ ಅಂತೀರಲ್ಲ, ಅದೇ ರೀತಿಯಲ್ಲಿ ಇನಾಮ್ ಅಂತ ನಾವು ಕರಿತೇವೆ. ಇದರಿಂದಾಗಿ ಕೃಷಿಕರು ತೀವ್ರವಾಗಿ ಅವಮಾನ ಮತ್ತು ಆರ್ಥಿಕ ಸಂಕಷ್ಟ ಅನುಭವಿಸಿದರು. ಇದು ಕೂಡ ರೈತರ ಮಹಾನ್ ಪ್ರತಿಭಟನೆಗೆ ಕಾರಣವಾಯಿತು. ನೆಕ್ಸ್ಟ್, ಆಡಳಿತಾತ್ಮಕ ಕಾರಣಗಳನ್ನು ನೋಡೋದಾದ್ರೆ, ಇಂಗ್ಲಿಷರು ಹೊಸ ನಾಗರಿಕ ಮತ್ತು ಅಪರಾಧ ಕಾಯ್ದೆಗಳನ್ನು ಜಾರಿಗೆ ತಂದರು. ನಾಗರಿಕ ಅಂದ್ರೆ ಸಿವಿಲ್, ಅಪರಾಧ ಅಂದ್ರೆ ಕ್ರಿಮಿನಲ್. ನಾಗರಿಕ ಕಾಯ್ದೆಗೆ ಸಂಬಂಧಪಟ್ಟಂಥ IPCಯನ್ನು ನೋಡ್ತೇವೆ, ಇಂಡಿಯನ್ ಪಿನಲ್ ಕೋಡ್. ಅದು ಅಪರಾಧ ಕಾಯ್ದೆಗಳನ್ನು ನೋಡೋಕ್ಕಾದ್ರೆ CRPC ನೋಡ್ತೀವಿ, ಕ್ರಿಮಿನಲ್ ಪ್ರೊಸೀಜರ್ ಕೋಡ್ ಅಂತ ನೋಡ್ತೇವೆ ನಾವು. ಜಾರಿಗೆಯನ್ನು ತಂದರು. ಕಾನೂನಿನಲ್ಲಿ ಪಕ್ಷಪಾತ ಮತ್ತು ಭಾರತೀಯರಿಗೆ ಪ್ರತ್ಯೇಕ ನಿಯಮಗಳು ಅನ್ವಯವಾಗುತ್ತಿದ್ದವು. ಅಂದರೆ ಕಾನೂನಿನಲ್ಲಿ ಇಂಗ್ಲೀಷರಿಗೇನೆ ಬೇರೆ ನ್ಯಾಯವನ್ನು ಕೊಡ್ತಾಯಿದ್ರು, ಭಾರತೀಯರಿಗೆ ಬೇರೆ ನ್ಯಾಯವನ್ನು ಕೊಡ್ತಾಯಿದ್ರು. ಆಂಗ್ಲ ಭಾಷೆಯು ನ್ಯಾಯಾಲಯದ ಭಾಷೆಯಾಯಿತು. ಅಂದರೆ ನ್ಯಾಯಾಲಯದಲ್ಲಿ ಮಾತನಾಡುವಂಥ ಭಾಷೆ ಯಾವುದಂದ್ರೆ ಇಂಗ್ಲೀಷ್ ಅಥವಾ ಆಂಗ್ಲ ಭಾಷೆ. ಇಂಗ್ಲೀಷ್ ನ್ಯಾಯಾಧೀಶರು ಬಹುತೇಕವಾಗಿ ಇಂಗ್ಲೀಷರ ಪರವಾಗಿ ನ್ಯಾಯವನ್ನು ನೀಡ್ತಾ ಇದ್ದರು. ಹೊಸ ಕಾನೂನಿನ ಆಶಯಗಳು ಜನರಿಗೆ ಅರಿವಾಗಲಿಲ್ಲ. ಅಂದರೆ ಇಂಗ್ಲೀಷ್ ನ್ಯಾಯಾಧೀಶರು ತಮ್ಮ ಪರವಾಗಿ ನ್ಯಾಯವನ್ನು ನೀಡ್ತಾ ಇದ್ದರು. ನೆಕ್ಸ್ಟ್, ಸೈನಿಕ ಕಾರಣಗಳು. ಬ್ರಿಟಿಷರ ಸೈನ್ಯದಲ್ಲಿ ಭಾರತೀಯ ಸಿಪಾಯಿಗಳ ಸ್ಥಿತಿಯು ಶೋಚನೀಯವಾಗಿತ್ತು. ಆಂಗ್ಲ ಸೈನಿಕರಿಗಿದ್ದ ಸ್ಥಾನಮಾನ, ವೇತನ, ಬಡ್ತಿ ಅವಕಾಶಗಳು ಭಾರತೀಯ ಸಿಪಾಯಿಗಳಿಗೆ ಇರಲಿಲ್ಲ. ಅಂದರೆ ಆಂಗ್ಲ ಸೈನಿಕರು ಉತ್ತಮವಾದ ಹುದ್ದೆಯನ್ನು ಹೊಂದಿ ಉತ್ತಮ ಸ್ಥಾನದಲ್ಲಿದ್ದರು. ಆದರೆ ಭಾರತೀಯರಿಗೆ ಅಂತಹ ಸ್ಥಾನಮಾನ ಕೊಡ್ತಾ ಇರಲಿಲ್ಲ. ವೇತನದಲ್ಲಿಯೂ ಸಹ ಬ್ರಿಟಿಷರಿಗೆ ಹೆಚ್ಚಿನ ವೇತನವನ್ನು ನೀಡ್ತಾಯಿದ್ರು, ಭಾರತೀಯರಿಗೆ ಕಡಿಮೆ ವೇತನವನ್ನು ನೀಡ್ತಾಯಿದ್ರು. ಅದೇ ರೀತಿ ಬಡ್ತಿ ಅಂದರೆ ನೀವು ಏನು ಪ್ರಮೋಷನ್ ಅಂತಿರಲ್ಲ, ಅದು ಇಂಗ್ಲೀಷರಿಗೆ ಬೇಗ ಪ್ರಮೋಷನನ್ನು ಕೊಡ್ತಾಯಿದ್ರು. ಬಟ್ ಭಾರತೀಯರಿಗೆ ಇದರ ಅವಕಾಶನೇ ಕಡಿಮೆ ಇತ್ತು. ಭಾರತೀಯ ಸೈನಿಕರನ್ನು ಸಾಗರೋತ್ತರ ಸೇವೆಗೆ ಒತ್ತಾಯಿಸಿದ್ದು ಧಾರ್ಮಿಕವಾಗಿ ಸೈನಿಕರನ್ನು ಪ್ರಚೋದಿಸಿತು. ಹೋರಾಟದ ಸ್ಫೋಟ ಮತ್ತು ಹರಡುವಿಕೆಯನ್ನು ನೋಡೋದಾದ್ರೆ ನಾವು, ಇಂಗ್ಲಿಷ್ ಸೇನೆಯಲ್ಲಿದ್ದ ಹೆಚ್ಚಿನ ಪ್ರಮಾಣದ ಭಾರತೀಯ ಸಿಪಾಯಿಗಳು ತಾವೆಲ್ಲರೂ ಒಂದಾಗಿ ಹೋರಾಡಿದರೆ ಇಂಗ್ಲಿಷರನ್ನು ಭಾರತದಿಂದ ಓಡಿಸಬಹುದು ಎಂಬ ಆತ್ಮವಿಶ್ವಾಸವನ್ನು ಹೊಂದಿದ್ದರು. ಈ ಸನ್ನಿವೇಶದಲ್ಲಿ ಸೈನಿಕರಿಗೆ ರಾಯಲ್ ಎನ್ಫೀಲ್ಡ್ ಗಾಡಿ ಎಲ್ಲ ಮಾರಾಯ, ಅದೊಂದು ಬಂದೂಕಿನ ಹೆಸರು, ಎಂಬ ನವೀನ ಬಂದೂಕುಗಳನ್ನು ನೀಡುತ್ತಿದ್ದರು. ಬಂದೂಕುಗಳಿಗೆ ಉಪಯೋಗಿಸುತ್ತಿದ್ದ ತುಪಾಕಿಗಳಿಗೆ ಹಂದಿ ಮತ್ತು ಹಸುವಿನ ಕೊಬ್ಬನ್ನು ಸವರಿದ್ದಾರೆಂಬ ವದಂತಿ ಹಬ್ಬಿತ್ತು. ಹಿಂದೂಗಳಿಗೆ ಹಸು ಪವಿತ್ರವಾದರೆ ಮುಸ್ಲಿಮರಿಗೆ ಹಂದಿಯು ನಿಷಿದ್ಧವಾಗಿತ್ತು. ಇದರಿಂದಾಗಿ ಈ ಘಟನೆಯು ದಂಗೆಗೆ ತಕ್ಷಣದ ಕಾರಣವಾಯಿತು. ಅಂದರೆ ರಾಯಲ್ ಎನ್ಫೀಲ್ಡ್ಗಳಿಗೆ ಕೊಡುವಂತಹ ಏನು ಮುಂದೆ ನೀವು ತುಪಾಕಿಗಳಿಗೆ ಏನಂತ ಕೊಡ್ತಿರಲ್ಲ, ಬಂದೂಕುಗಳಿಗೆ ತುಪಾಕಿಗಳಿರ್ತಾವಲ್ಲ, ಅವುಗಳಿಗೆ ಏನು ಮಾಡ್ತಾಯಿದ್ರು, ಹಂದಿ ಮತ್ತು ಹಸುವಿನ ಕೊಬ್ಬನ್ನು ಸವರ್ತಾಯಿದ್ರು. ಹಿಂದೂಗಳಿಗೆ ಹಸು ಪವಿತ್ರ, ಅದೇ ರೀತಿ ಮುಸ್ಲಿಮರಿಗೆ ಹಂದಿ ನಿಷಿದ್ಧ. ಇದರಿಂದ ಏನಾಯ್ತು, ಅವರು ಹೋರಾಡಲಿಕ್ಕೆ ಪ್ರಾರಂಭ ಮಾಡಿದರು. ಬ್ಯಾರಕ್ಪುರದಲ್ಲಿನ ಸೈನಿಕ ಪಡೆಯಲ್ಲಿ ಹಬ್ಬಿದ ಈ ವದಂತಿಯು ತೀವ್ರ ಅಸಮಾಧಾನಕ್ಕೆ ಕಾರಣವಾಯಿತು. ಯಾವ ಪಡೆ? ಬ್ಯಾರಕ್ಪುರ. ಸೈನಿಕರಿಗೆ ತುಪಾಕಿಯನ್ನು ಹಲ್ಲಿನಿಂದ ಕಚ್ಚಿ ತೆಗೆಯುವಂತೆ ಇಂಗ್ಲಿಷರು ಆದೇಶಿಸಿದಾಗ ಇದನ್ನು ನಿರಾಕರಿಸಿ ಮೇಲಾಧಿಕಾರಿಗಳ ವಿರುದ್ಧ ಬ್ಯಾರಕ್ಪುರದ ಸೈನಿಕರು ಬಂಡಾಯವೆದ್ದರು. ಅಂದರೆ ಅಲ್ಲಿಯ ಜನರು ಏನು ಮಾಡಿದರು, ಸೈನಿಕರು ಅಲ್ಲಿಯ ಅಧಿಕಾರಿಗಳ ಜೊತೆ ಹೋರಾಡಲಿಕ್ಕೆ ಸ್ಟಾರ್ಟ್ ಮಾಡಿದರು, ಬಂಡಾಯವೆದ್ದರು. ಇದೇ ಸಂದರ್ಭದಲ್ಲಿ ಮಂಗಲ್ ಪಾಂಡೆ ಎಂಬ ಸೈನಿಕನು ಬ್ರಿಟಿಷ್ ಸೈನ್ಯದ ಅಧಿಕಾರಿಯೊಬ್ಬನನ್ನು ಕೊಂದನು.
ಈ ಅಸಮಾಧಾನದಿಂದ ತೀವ್ರಗೊಂಡಂತಹ ಬ್ಯಾರಕ್ಪುರದ ಮಂಗಲ್ ಪಾಂಡೆ ಎಂಬ ಸೇನಾನಿಯು ಅಲ್ಲಿಯ ಬ್ರಿಟಿಷ್ ಸೈನ್ಯದ ಅಧಿಕಾರಿಯೊಬ್ಬನನ್ನು ಏನು ಮಾಡ್ತಾನೆ, ಗುಂಡಿಕ್ಕಿ ಕೊಲ್ತಾನೆ. ಇದರ ಪರಿಣಾಮವಾಗಿ ಮಂಗಲ್ ಪಾಂಡೆಯನ್ನು ಸಹ ಬಂಧಿಸಿ ವಿಚಾರಣೆಗೊಳಪಡಿಸಿ ಗಲ್ಲಿಗೇರಿಸಲಾಯಿತು. ಮೀರತ್ ಬ್ರಿಟಿಷರ ಪ್ರಬಲ ಸೇನಾನೆಲೆಯಾಗಿತ್ತು. ಇಲ್ಲಿಯೂ ಕೂಡ ಇಂಗ್ಲಿಷರು ಭಾರತೀಯ ಸೈನಿಕರಿಗೆ ತುಪಾಕಿಗಳನ್ನು ಬಳಸಲು ಆದೇಶಿಸಿದಾಗ ಭಾರತೀಯ ಸೈನಿಕರು ಅದನ್ನು ನಿರಾಕರಿಸ್ತಾರೆ. ಆಗ ಸಿಪಾಯಿಗಳನ್ನು ಬಂಧಿಸುತ್ತಾರೆ, ಅಂದರೆ ಸೆರೆಮನೆಗೆ ಹಾಕ್ತಾರೆ. ಇದರಿಂದಾಗಿ ಮೀರತ್ನಲ್ಲಿ ದಂಗೆ ಉಂಟಾಯ್ತದ. ಪರಿಣಾಮವಾಗಿ ಸೈನಿಕರು ಸೆರೆಮನೆಗೆ ನುಗ್ಗಿ ಈಗಾಗಲೇ ಬಂಧಿತರಾಗಿದ್ದ ಭಾರತೀಯ ಸಿಪಾಯಿಗಳನ್ನು ಬಿಡುಗಡೆಗೊಳಿಸ್ತಾರೆ. ಅವರ ಆದೇಶವನ್ನು ಮೀರಿದ್ದಕ್ಕಾಗಿ ಏನು ಸೈನಿಕರನ್ನು ಸೆರೆಮನೆಗೆ ಹಾಕಿರ್ತಾರಲ್ಲ, ಆ ಸೈನಿಕರನ್ನು ಬಿಡುಗಡೆಗೊಳಿಸ್ತಾರೆ. ಇದು ಸ್ವತಂತ್ರ ಸಂಗ್ರಾಮದ ಬೀಜಾಂಕುರಕ್ಕೆ ನಾಂದಿಯಾಯಿತು. ನಂತರ ಸೈನಿಕರ ಗುಂಪು ಮೀರತ್ನಿಂದ ದೆಹಲಿಗೆ ತಲುಪಿತು. ಅವರು ಕೆಂಪು ಕೋಟೆಗೆ ಪ್ರವೇಶಿಸಿ ಇಳಿವಯಸ್ಸಿನ ಮೊಘಲ್ ದೊರೆ 2ನೇ ಬಹದ್ದೂರ್ ಶಾನನ್ನು, ಇಳಿವಯಸ್ಸಿನಂದ್ರೆ ಮುದುಕಾಗಿರ್ತಾನೆ ಸ್ವಲ್ಪ, ಅಂದರೆ ವಯಸ್ಸಾದವರು ಅಂತ ತಿಳ್ಕೊಳ್ಳಿ, ಭಾರತದ ಚಕ್ರವರ್ತಿ ಎಂದು ಘೋಷಿಸಿದರು. ಹಲವಾರು ಭಾಗಗಳಿಂದ ಪ್ರತಿಭಟನಾ ನಿರತ ಸಿಪಾಯಿಗಳು ದೆಹಲಿಗೆಯನ್ನು ತಲುಪಿದರು. ಇದರಿಂದಾಗಿ ಪ್ರತಿಭಟನೆಯು ತೀವ್ರ ಸ್ವರೂಪ ಕತಾಳಿತು. ಕಾಳ್ಗಿಚ್ಚಿನಂತೆ ಪ್ರತಿಭಟನೆಯು ದೆಹಲಿ, ಕಾನ್ಪುರ್ ಮತ್ತು ಝಾನ್ಸಿಗಳಲ್ಲಿ ಹರಡ್ತೈತಿ. ಕಾನ್ಪುರದಲ್ಲಿ ನಾನಾ ಸಾಹೇಬನು ಸಿಡಿದೆದ್ದನು. ಈತನಿಗೆ ತ್ಯಾತಾ ಟೋಪಿಯು ಸಹಾಯಕನಾಗಿದ್ದನು. ಅಂದ್ರೆ ಬ್ಯಾರಕ್ಪುರದಲ್ಲಿ ಮಂಗಲ್ ಪಾಂಡೆ ಮಾಡಿರ್ತಾನಲ್ಲ, ಅದೇ ರೀತಿ ಕಾನ್ಪುರದಲ್ಲಿಯೂ ಸಹ ನಾನೇ ಸಾಹೇಬ್ ಮತ್ತು ಈತನಿಗೆ ಸಹಾಯಕನಾಗಿ ತ್ಯಾತಾ ಟೋಪಿಯು ಇರ್ತಾನೆ. ಝಾನ್ಸಿಯಲ್ಲಿ ರಾಣಿ ಲಕ್ಷ್ಮೀಬಾಯಿಯ ನಾಯಕತ್ವದಲ್ಲಿ ದಂಗೆಯನ್ನು ಎಳತಾರೆ. ಕಾನ್ಪುರ ಬ್ರಿಟಿಷರ ವಶವಾದ ನಂತರ ತ್ಯಾತಾ ಟೋಪಿಯು ಝಾನ್ಸಿ ರಾಣಿಯ ಸಹಾಯಕ್ಕೆ ಬಂದನು. ಪ್ರತಿಭಟನೆಯ ಕಾವು ಲಕ್ನೋವಿನಲ್ಲಿಯೂ ಉಂಟಾಯಿತು. ಆದರೆ ಅಂತಿಮವಾಗಿ ಲಕ್ನೋ ಇಂಗ್ಲಿಷರ ವಶವಾಯಿತು. ಇಲ್ಲಿಂದ ಸಂಗ್ರಾಮವು ಯಮುನಾ ನದಿಯ ದಕ್ಷಿಣಕ್ಕೆ ಹಬ್ಬಿತು. ಇದರಿಂದಾಗಿ ಝಾನ್ಸಿಯಲ್ಲಿನ ಸಿಪಾಯಿಗಳು ಪ್ರಭಾವಿತರಾದರು. ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ನೀತಿಯಿಂದ ಕೆರಳಿದ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿಯು ಇಂಗ್ಲಿಷರ ವಿರುದ್ಧ ಯುದ್ಧ ಸಾರಿದಳು. ಅಂದರೆ ಈ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿಯ ಸಾಮ್ರಾಜ್ಯವನ್ನು ಸಹ, ಸಂಸ್ಥಾನವನ್ನು ಸಹ ಏನು ಇಂಗ್ಲಿಷರು ವಶಪಡಿಸಿಕೊಳ್ಳಬೇಕಂತ ಆಸೆಯನ್ನು ಮಾಡಿರ್ತಾರೆ. ಅಂದರೆ ಇವಳಿಗೆ ಮಕ್ಕಳು ಇರೋದಿಲ್ಲ. ದತ್ತು ಮಕ್ಕಳ ನೀತಿಯ ಹಕ್ಕನ್ನು ಜಾರಿಗೆ ತಂದು ಇವಳ ಸಂಸ್ಥಾನವನ್ನು ಸಹ ತಮ್ಮ ವಶಕ್ಕೆ ಪಡೆದುಕೊಳ್ಳಬೇಕಂತ ಅವರು ಅಂದ್ಕೊಂಡಿರ್ತಾರೆ. ಅದನ್ನು ಸಹಿಸಲಾಗದ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿಯು ಇಂಗ್ಲಿಷರ ವಿರುದ್ಧ ಯುದ್ಧವನ್ನು ಸಾರ್ತಾಳೆ. ಯುದ್ಧ ಮಾಡಿ ಗ್ವಾಲಿಯರನ್ನು ವಶಕ್ಕೆ ಪಡೆದಳು, ಅಂದರೆ ವಶಪಡಿಸಿಕೊಂಡಳು. ಮತ್ತೊಮ್ಮೆ ಬ್ರಿಟಿಷರ ವಿರುದ್ಧ ನಡೆದ ಹೋರಾಟದಲ್ಲಿ ಶೌರ್ಯದಿಂದ ಹೋರಾಡಿ ರಾಣಿಯು ಅಸುನೀಗಿದಳು, ಅಂದರೆ ಮರಣವನ್ನು ಹೊಂದಿದಳು. ಇಂದಿಗೂ ರಾಣಿಯು ಸ್ವಾತಂತ್ರ್ಯ ಸಂಗ್ರಾಮ ಇತಿಹಾಸದಲ್ಲಿ ಹೆಮ್ಮೆಯ ಸ್ಥಾನವನ್ನು ಹೊಂದಿದ್ದಾಳೆ. ಅದೇ ರೀತಿ ಈ 1857ರ ಭಾರತದ ಪ್ರಥಮ ಸ್ವತಂತ್ರ ಸಂಗ್ರಾಮವು ವಿಫಲವಾಗಲು ಏನಿರಬಹುದು ಕಾರಣಗಳನ್ನು ನೋಡೋಣ. ದಂಗೆಯು ವಿಫಲವಾಗಲು ಕಾರಣಗಳು. 1857ರಲ್ಲಿ ನಡೆದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮವು ಹಲವಾರು ಕಾರಣಗಳಿಂದ ವಿಫಲವಾಯಿತು. ಇದು ಇಡೀ ಭಾರತವನ್ನು ವ್ಯಾಪಿಸದ ಹೋರಾಟವಾಗಿರಲಿಲ್ಲ. ಅಂದರೆ ಇದು ಭಾರತದ ಉತ್ತರ ಭಾಗದಲ್ಲಿರುವ ಉತ್ತರ ಭಾಗಕ್ಕೂ ಇದು ಹರಡಿರಲಿಲ್ಲ. ಅದೇ ರೀತಿ ಭಾರತದ ದಕ್ಷಿಣ ಭಾಗಕ್ಕೂ ಸಹ ಇದು ಹರಡಿರಲಿಲ್ಲ. ಆದರೆ ಉತ್ತರ ಭಾರತದ ಮಧ್ಯಭಾಗದಲ್ಲಿರುವಂತಹ ದೆಹಲಿ ಆಗಿರ್ಬೋದು, ಕಾನ್ಪುರ್, ಉತ್ತರ ಪ್ರದೇಶ, ಈ ಪ್ರದೇಶಗಳಲ್ಲಿ ಈ ಹೋರಾಟ ನಡೆದಿತ್ತು. ಇದು ದೇಶದ ಬಿಡುಗಡೆಗಾಗಿ ನಡೆದದ್ದಕ್ಕಿಂತ ದೇಶಿ ರಾಜರ ಮತ್ತು ಜಮೀನ್ದಾರರ ಸ್ವಹಿತಾಸಕ್ತಿ ಹಾಗೂ ಹಕ್ಕುಗಳಿಗಾಗಿ ನಡೆದಿತ್ತು. ಅಂದರೆ ಇಲ್ಲಿ ಎಲ್ಲರೂ ತಮ್ಮ ಸ್ವಹಿತಾಸಕ್ತಿಯನ್ನು ಮಾಡಿದ್ದಾರೆ. ಯಾರೂ ಸಹ ದೇಶವನ್ನು ಬಿಡುಗಡೆ ಮಾಡಬೇಕಂದ್ರೆ ಸ್ವತಂತ್ರಗೊಳಿಸಲಿಕ್ಕೆ ಅಂತ ಹೋರಾಟವನ್ನು ಮಾಡಲಿಲ್ಲ. ಇಲ್ಲಿ ಇದು ಯೋಚಿತ ಹೋರಾಟವಾಗಿರದೆ ಅನಿರೀಕ್ಷಿತ ಕಾರಣಗಳಿಂದ ಪ್ರೇರೇಪಿತವಾಗಿತ್ತು. ನೀವು ತಿಳ್ಕೊಂಡಿರ್ಬೋದು, ಅದೇ ರಾಯಲ್ ಎನ್ಫೀಲ್ಡ್ ಗನ್ಗಳಿಂದ, ಅದೇ ಕೊಬ್ಬು, ಇಂತಹ ಅನಿರೀಕ್ಷಿತ ಕಾರಣಗಳಿಂದ ಏನಾಗಿತ್ತು, ಪ್ರೇರೇಪಣೆ ಹೊಂದಿತ್ತು. ಬ್ರಿಟಿಷ್ ಸೈನಿಕರಲ್ಲಿನ ಒಗ್ಗಟ್ಟು ಮತ್ತು ಭಾರತೀಯ ಸೈನಿಕರಲ್ಲಿದ್ದ ಭಿನ್ನತೆಯು ಹೋರಾಟದ ವಿಫಲತೆಗೆ ಕಾರಣವಾಗಿದೆ. ಭಾರತೀಯ ಸೈನಿಕರಲ್ಲಿ ಒಗ್ಗಟ್ಟಿನ ಇರಲಿಲ್ಲ ಅಂತ ಹೇಳ್ತಾರೆ. ಅಲ್ಲದೆ ಸೂಕ್ತ ಮಾರ್ಗದರ್ಶನ ಮತ್ತು ವ್ಯವಸ್ಥಿತ ಸಂಘಟನೆಯ ಕೊರತೆ ಇತ್ತು. ಹಾಗೆಯೇ ಯುದ್ಧ ತಂತ್ರ, ಸೈನಿಕ ಪರಿಣಿತಿ, ಸೂಕ್ತ ಸೇನಾ ನಾಯಕತ್ವ ಮತ್ತು ಶಿಸ್ತಿನ ಕೊರತೆ ಭಾರತೀಯರಲ್ಲಿ ಇತ್ತು. ಹೋರಾಟಗಾರರಲ್ಲಿ ನಿಶ್ಚಿತ ಗುರಿ ಇರಲಿಲ್ಲ. ಅಂದರೆ ಹೋರಾಟಗಾರರು ಏನು ಮಾಡಬೇಕು ಅನ್ನೋದನ್ನು ಸಹ ಅವರು ಗುರಿ ಇಟ್ಟಿರಲಿಲ್ಲ.
ಹಲವಾರು ದೇಶೀಯ ಸಂಸ್ಥಾನಗಳ ರಾಜರು ಬ್ರಿಟಿಷರಿಗೆ ತೋರಿದ ನಿಷ್ಠೆಯಿಂದಾಗಿ ಸಿಪಾಯಿಗಳಿಗೆ ಬೆಂಬಲ ನೀಡಲಿಲ್ಲ. ಸಿಪಾಯಿಗಳು ಮಾಡಿದಂತಹ ಲೂಟಿ, ದರೋಡೆ ಮೊದಲಾದ ಗಂಭೀರವಾದ ತಪ್ಪುಗಳಿಂದಾಗಿ ಜನರ ವಿಶ್ವಾಸವನ್ನು ಕಳೆದುಕೊಳ್ತಾರ. ಈ 1857ರ ದಂಗೆಯಿಂದ ಆದಂಥ ಪರಿಣಾಮಗಳು ಯಾವ್ಯಾವು ಅಂದ್ರೆ, ಈಸ್ಟ್ ಇಂಡಿಯಾ ಕಂಪನಿಯ ಆಡಳಿತ ಕೊನೆಗೊಂಡು ಬ್ರಿಟನ್ ಸಾಮ್ರಾಜ್ಞಿಯ ಆಡಳಿತಕ್ಕೆ ಒಳಪಟ್ಟಿತು. ಭಾರತದ ವ್ಯವಹಾರವನ್ನು ಬ್ರಿಟಿಷ್ ಪಾರ್ಲಿಮೆಂಟಿನ ಭಾರತದ ವ್ಯವಹಾರಗಳ ಕಾರ್ಯದರ್ಶಿಗೆ ಒಪ್ಪಿಸಲಾಯಿತು. 1858ರಲ್ಲಿ ಬ್ರಿಟನ್ ರಾಣಿಯ ಘೋಷಣೆಯನ್ನು ಹೊರಡಿಸಿದರು. ಈ ಘೋಷಣೆಯನ್ನು ಭಾರತೀಯ ಮಹಾಸನ್ನದ್ದು ಅಥವಾ ಮ್ಯಾಗ್ನಾ ಕಾರ್ಟಾ ಎಂದು ಕರೆಯಲಾಗಿದೆ. ಅದರಲ್ಲಿ ಕೆಲವೊಂದಿಷ್ಟು ಪ್ರಮುಖ ಅಂಶಗಳನ್ನು ಪ್ರಸ್ತಾಪನೆಯನ್ನು ಮಾಡಿದರು. ಅವ್ಯಾವಂದ್ರೆ, ಕಂಪನಿಯು ದೇಶಿ ರಾಜರೊಂದಿಗೆ ಮಾಡಿಕೊಂಡಿದ್ದ ಒಪ್ಪಂದಗಳನ್ನು ಅಂಗೀಕರಿಸಲಾಯಿತು. ಅಂದ್ರೆ ಅವೇ ಮುಂದೆ ಕಂಟಿನ್ಯೂ ಆಗ್ತಾ ಇದ್ದಾವೆ ಅಂತ ಹೇಳ್ತಾರೆ ಅವರು. ಸಾಮ್ರಾಜ್ಯ ವಿಸ್ತರಣೆಯ ಅಪೇಕ್ಷೆಯನ್ನು ಕೈಬಿಡುವುದು, ಭಾರತೀಯರಿಗೆ ಸುಭದ್ರ ಸರ್ಕಾರವನ್ನು ನೀಡುವುದು, ಕಾನೂನಿನ ಮುಂದೆ ಸಮಾನತೆ. ಅಂದರೆ ಕಾನೂನಿನ ಮುಂದೆ ಅದರಲ್ಲಿ ಇಂಗ್ಲೀಷರಿಗೆ ಒಂದು ತರಹದ ಕಾನೂನನ್ನು, ಭಾರತೀಯರಿಗೆ ಒಂದು ಥರದ ಕಾನೂನನ್ನು ಕೊಡ್ತಾ ಇದ್ರಲ್ಲ, ಅದರಲ್ಲಿ ಎಲ್ಲ ಹೋಗಲಾಡಿಸಿ ಎಲ್ಲರೂ ಒಂದೇ, ಕಾನೂನಿನ ಮುಂದೆ ಸಮಾನರು ಅಂತ ಹೇಳಿದರು. ಧಾರ್ಮಿಕ ಸಹಿಷ್ಣುತೆಯೊಂದಿಗೆ ಧಾರ್ಮಿಕ ವಿಷಯಗಳಲ್ಲಿ ಹಸ್ತಕ್ಷೇಪ ಮಾಡುವಂತಿಲ್ಲ. ಭಾರತೀಯರ ಪ್ರೀತಿ, ಬೆಂಬಲ, ವಿಶ್ವಾಸವಿಲ್ಲದಿದ್ದರೆ ನಾವು ಶಾಂತಿಯಿಂದ ಆಳ್ವಿಕೆ ಮಾಡಲು ಸಾಧ್ಯವಿಲ್ಲವೆಂಬುದನ್ನು ಬ್ರಿಟಿಷರು ಅರಿತರು. ಈ ಘಟನೆ ಭಾರತೀಯರ ಸ್ವಾತಂತ್ರ್ಯ ಹೋರಾಟಕ್ಕೆ ಹೊಸ ದಿಕ್ಸೂಚಿಯನ್ನು ನೀಡಿತು. ಭಾರತೀಯರ ಇನ್ನು ಮುಂದೆ ಹೋರಾಟದ ಪರ್ಯಾಯ ಮಾರ್ಗವನ್ನು ಹುಡುಕಿಕೊಳ್ಳುವ ಅನಿವಾರ್ಯತೆಯನ್ನು ಕಂಡುಕೊಂಡರು. ಈ ಪಾಠದ ಪ್ರಶ್ನೋತ್ತರಗಳನ್ನು ಮುಂದಿನ ಕ್ಲಾಸ್ಗಳಲ್ಲಿ ಮಾಡೋಣ. ಧನ್ಯವಾದಗಳು. ಅದೇ ರೀತಿ ಈ ಅಕೌಂಟ್ನ ಫಾಲೋ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.